ನೋಡಿ, ಇಡೀ ದೇಶದಲ್ಲೇ ಎರಡನೇ ಪ್ಲೇಸ್ ಇರುವಂತದ್ದು ಹುಲಿ ಜಾಸ್ತಿ ಇರುವಂತದ್ದು ನಮ್ಮ ಕರ್ನಾಟಕ. ಅಂತ ಕರ್ನಾಟಕದಲ್ಲೇ ಒಂದು ಹುಲಿ ಯೋಜನೆಯನ್ನ ಮಾಡಿಕೊಂಡು ಅದನ್ನೊಂದು ಸರಿಯಾಗಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನ್ ಹೇಳಬೇಕು? ಹುಲಿನಾಡು ಚಾಮರಾಜನಗರದಲ್ಲಿ ದುರಂತ ಸಂಭವಿಸಿದೆ. ಎಂಎಂ ಹಿಲ್ಸ್ ನಲ್ಲಿ 5 ಹುಲಿಗಳು ದಾರುಣವಾಗಿ ಸಾವನ್ನಪ್ಪಿವೆ. ವಿಷಪ್ರಾಶನದಿಂದಾಗಿ ಸಾವನ್ನಪ್ಪಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. 2 ದಿನಗಳ ಹಿಂದೆ ಹುಲಿ ಸಾವನ್ನಪ್ಪಿರುವಂತಹ ಸಾಧ್ಯತೆ ಇದೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬರ್ತಾ ಇರುವಂತಹ ವಿಚಾರ. ಅರಣ್ಯ ಇಲಾಖೆ ಕಾಯ್ದೆಯಡಿ ಮರಣೋತ್ತರ ಪರೀಕ್ಷೆ ಕೂಡ ಮಾಡಲಾಗಿದೆ. ಹುಲಿರಿ ರಾಷ್ಟ್ರ ಪ್ರಾಣಿ, ಅದಕ್ಕೊಂದು ಕಿಂಚಿತ್ತು ಬೆಲೆ ಕೊಡದೇ ಇರುವಂತಹ ಸರ್ಕಾರ ಅಂತ ವಿರೋಧ ಪಕ್ಷದ ನಾಯಕರು. ನೋಡಿ, ಇಡೀ ದೇಶದಲ್ಲೇ ಎರಡನೇ ಪ್ಲೇಸ್ ಇರುವಂತದ್ದು ಹುಲಿ ಜಾಸ್ತಿ ಇರುವಂತದ್ದು ನಮ್ಮ ಕರ್ನಾಟಕ. ಅಂತ ಕರ್ನಾಟಕದಲ್ಲೇ ಒಂದು ಹುಲಿ ಯೋಜನೆಯನ್ನ ಮಾಡಿಕೊಂಡು ಅದನ್ನೊಂದು ಸರಿಯಾಗಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನ್ ಹೇಳಬೇಕು? ಹುಲಿನಾಡು ಚಾಮರಾಜನಗರದಲ್ಲಿ ದುರಂತ ಸಂಭವಿಸಿದೆ. ಎಂಎಂ ಹಿಲ್ಸ್ ನಲ್ಲಿ 5 ಹುಲಿಗಳು ದಾರುಣವಾಗಿ ಸಾವನ್ನಪ್ಪಿವೆ. ವಿಷಪ್ರಾಶನದಿಂದಾಗಿ ಸಾವನ್ನಪ್ಪಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. 2 ದಿನಗಳ ಹಿಂದೆ ಹುಲಿ ಸಾವನ್ನಪ್ಪಿರುವಂತಹ ಸಾಧ್ಯತೆ ಇದೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬರ್ತಾ ಇರುವಂತಹ ವಿಚಾರ. ಅರಣ್ಯ ಇಲಾಖೆ ಕಾಯ್ದೆಯಡಿ ಮರಣೋತ್ತರ ಪರೀಕ್ಷೆ ಕೂಡ ಮಾಡಲಾಗಿದೆ. ಹುಲಿರಿ ರಾಷ್ಟ್ರ ಪ್ರಾಣಿ, ಅದಕ್ಕೊಂದು ಕಿಂಚಿತ್ತು ಬೆಲೆ ಕೊಡದೇ ಇರುವಂತಹ ಸರ್ಕಾರ ಅಂತ ವಿರೋಧ ಪಕ್ಷದ ನಾಯಕರು. ನೋಡಿ, ಇಡೀ ದೇಶದಲ್ಲೇ ಎರಡನೇ ಪ್ಲೇಸ್ ಇರುವಂತದ್ದು ಹುಲಿ ಜಾಸ್ತಿ ಇರುವಂತದ್ದು ನಮ್ಮ ಕರ್ನಾಟಕ. ಅಂತ ಕರ್ನಾಟಕದಲ್ಲೇ ಒಂದು ಹುಲಿ ಯೋಜನೆಯನ್ನ ಮಾಡಿಕೊಂಡು ಅದನ್ನೊಂದು ಸರಿಯಾಗಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನ್ ಹೇಳಬೇಕು? ಹುಲಿನಾಡು ಚಾಮರಾಜನಗರದಲ್ಲಿ ದುರಂತ ಸಂಭವಿಸಿದೆ. ಎಂಎಂ ಹಿಲ್ಸ್ ನಲ್ಲಿ 5 ಹುಲಿಗಳು ದಾರುಣವಾಗಿ ಸಾವನ್ನಪ್ಪಿವೆ. ವಿಷಪ್ರಾಶನದಿಂದಾಗಿ ಸಾವನ್ನಪ್ಪಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. 2 ದಿನಗಳ ಹಿಂದೆ ಹುಲಿ ಸಾವನ್ನಪ್ಪಿರುವಂತಹ ಸಾಧ್ಯತೆ ಇದೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬರ್ತಾ ಇರುವಂತಹ ವಿಚಾರ. ಅರಣ್ಯ ಇಲಾಖೆ ಕಾಯ್ದೆಯಡಿ ಮರಣೋತ್ತರ ಪರೀಕ್ಷೆ ಕೂಡ ಮಾಡಲಾಗಿದೆ. ಹುಲಿರಿ ರಾಷ್ಟ್ರ ಪ್ರಾಣಿ, ಅದಕ್ಕೊಂದು ಕಿಂಚಿತ್ತು ಬೆಲೆ ಕೊಡದೇ ಇರುವಂತಹ ಸರ್ಕಾರ ಅಂತ ವಿರೋಧ ಪಕ್ಷದ ನಾಯಕರು. ನೋಡಿ, ಇಡೀ ದೇಶದಲ್ಲೇ ಎರಡನೇ ಪ್ಲೇಸ್ ಇರುವಂತದ್ದು ಹುಲಿ ಜಾಸ್ತಿ ಇರುವಂತದ್ದು ನಮ್ಮ ಕರ್ನಾಟಕ. ಅಂತ ಕರ್ನಾಟಕದಲ್ಲೇ ಒಂದು ಹುಲಿ ಯೋಜನೆಯನ್ನ ಮಾಡಿಕೊಂಡು ಅದನ್ನೊಂದು ಸರಿಯಾಗಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನ್ ಹೇಳಬೇಕು? ಹುಲಿನಾಡು ಚಾಮರಾಜನಗರದಲ್ಲಿ ದುರಂತ ಸಂಭವಿಸಿದೆ. ಎಂಎಂ ಹಿಲ್ಸ್ ನಲ್ಲಿ 5 ಹುಲಿಗಳು ದಾರುಣವಾಗಿ ಸಾವನ್ನಪ್ಪಿವೆ. ವಿಷಪ್ರಾಶನದಿಂದಾಗಿ ಸಾವನ್ನಪ್ಪಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. 2 ದಿನಗಳ ಹಿಂದೆ ಹುಲಿ ಸಾವನ್ನಪ್ಪಿರುವಂತಹ ಸಾಧ್ಯತೆ ಇದೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬರ್ತಾ ಇರುವಂತಹ ವಿಚಾರ. ಅರಣ್ಯ ಇಲಾಖೆ ಕಾಯ್ದೆಯಡಿ ಮರಣೋತ್ತರ ಪರೀಕ್ಷೆ ಕೂಡ ಮಾಡಲಾಗಿದೆ. ಹುಲಿರಿ ರಾಷ್ಟ್ರ ಪ್ರಾಣಿ, ಅದಕ್ಕೊಂದು ಕಿಂಚಿತ್ತು ಬೆಲೆ ಕೊಡದೇ ಇರುವಂತಹ ಸರ್ಕಾರ ಅಂತ ವಿರೋಧ ಪಕ್ಷದ ನಾಯಕರು. ನೋಡಿ, ಇಡೀ ದೇಶದಲ್ಲೇ ಎರಡನೇ ಪ್ಲೇಸ್ ಇರುವಂತದ್ದು ಹುಲಿ ಜಾಸ್ತಿ ಇರುವಂತದ್ದು ನಮ್ಮ ಕರ್ನಾಟಕ. ಅಂತ ಕರ್ನಾಟಕದಲ್ಲೇ ಒಂದು ಹುಲಿ ಯೋಜನೆಯನ್ನ ಮಾಡಿಕೊಂಡು ಅದನ್ನೊಂದು ಸರಿಯಾಗಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನ್ ಹೇಳಬೇಕು? ಹುಲಿನಾಡು ಚಾಮರಾಜನಗರದಲ್ಲಿ ದುರಂತ ಸಂಭವಿಸಿದೆ. ಎಂಎಂ ಹಿಲ್ಸ್ ನಲ್ಲಿ 5 ಹುಲಿಗಳು ದಾರುಣವಾಗಿ ಸಾವನ್ನಪ್ಪಿವೆ. ವಿಷಪ್ರಾಶನದಿಂದಾಗಿ ಸಾವನ್ನಪ್ಪಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. 2 ದಿನಗಳ ಹಿಂದೆ ಹುಲಿ ಸಾವನ್ನಪ್ಪಿರುವಂತಹ ಸಾಧ್ಯತೆ ಇದೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬರ್ತಾ ಇರುವಂತಹ ವಿಚಾರ. ಅರಣ್ಯ ಇಲಾಖೆ ಕಾಯ್ದೆಯಡಿ ಮರಣೋತ್ತರ ಪರೀಕ್ಷೆ ಕೂಡ ಮಾಡಲಾಗಿದೆ. ಹುಲಿರಿ ರಾಷ್ಟ್ರ ಪ್ರಾಣಿ, ಅದಕ್ಕೊಂದು ಕಿಂಚಿತ್ತು ಬೆಲೆ ಕೊಡದೇ ಇರುವಂತಹ ಸರ್ಕಾರ ಅಂತ ವಿರೋಧ ಪಕ್ಷದ ನಾಯಕರು. ನೋಡಿ, ಇಡೀ ದೇಶದಲ್ಲೇ ಎರಡನೇ ಪ್ಲೇಸ್ ಇರುವಂತದ್ದು ಹುಲಿ ಜಾಸ್ತಿ ಇರುವಂತದ್ದು ನಮ್ಮ ಕರ್ನಾಟಕ. ಅಂತ ಕರ್ನಾಟಕದಲ್ಲೇ ಒಂದು ಹುಲಿ ಯೋಜನೆಯನ್ನ ಮಾಡಿಕೊಂಡು ಅದನ್ನೊಂದು ಸರಿಯಾಗಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನ್ ಹೇಳಬೇಕು? ಹುಲಿನಾಡು ಚಾಮರಾಜನಗರದಲ್ಲಿ ದುರಂತ ಸಂಭವಿಸಿದೆ. ಎಂಎಂ ಹಿಲ್ಸ್ ನಲ್ಲಿ 5 ಹುಲಿಗಳು ದಾರುಣವಾಗಿ ಸಾವನ್ನಪ್ಪಿವೆ. ವಿಷಪ್ರಾಶನದಿಂದಾಗಿ ಸಾವನ್ನಪ್ಪಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. 2 ದಿನಗಳ ಹಿಂದೆ ಹುಲಿ ಸಾವನ್ನಪ್ಪಿರುವಂತಹ ಸಾಧ್ಯತೆ ಇದೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬರ್ತಾ ಇರುವಂತಹ ವಿಚಾರ. ಅರಣ್ಯ ಇಲಾಖೆ ಕಾಯ್ದೆಯಡಿ ಮರಣೋತ್ತರ ಪರೀಕ್ಷೆ ಕೂಡ ಮಾಡಲಾಗಿದೆ. ಹುಲಿರಿ ರಾಷ್ಟ್ರ ಪ್ರಾಣಿ, ಅದಕ್ಕೊಂದು ಕಿಂಚಿತ್ತು ಬೆಲೆ ಕೊಡದೇ ಇರುವಂತಹ ಸರ್ಕಾರ ಅಂತ ವಿರೋಧ ಪಕ್ಷದ ನಾಯಕರು. ನೋಡಿ, ಇಡೀ ದೇಶದಲ್ಲೇ ಎರಡನೇ ಪ್ಲೇಸ್ ಇರುವಂತದ್ದು ಹುಲಿ ಜಾಸ್ತಿ ಇರುವಂತದ್ದು ನಮ್ಮ ಕರ್ನಾಟಕ. ಅಂತ ಕರ್ನಾಟಕದಲ್ಲೇ ಒಂದು ಹುಲಿ ಯೋಜನೆಯನ್ನ ಮಾಡಿಕೊಂಡು ಅದನ್ನೊಂದು ಸರಿಯಾಗಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನ್ ಹೇಳಬೇಕು? ಹುಲಿನಾಡು ಚಾಮರಾಜನಗರದಲ್ಲಿ ದುರಂತ ಸಂಭವಿಸಿದೆ. ಎಂಎಂ ಹಿಲ್ಸ್ ನಲ್ಲಿ 5 ಹುಲಿಗಳು ದಾರುಣವಾಗಿ ಸಾವನ್ನಪ್ಪಿವೆ. ವಿಷಪ್ರಾಶನದಿಂದಾಗಿ ಸಾವನ್ನಪ್ಪಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. 2 ದಿನಗಳ ಹಿಂದೆ ಹುಲಿ ಸಾವನ್ನಪ್ಪಿರುವಂತಹ ಸಾಧ್ಯತೆ ಇದೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬರ್ತಾ ಇರುವಂತಹ ವಿಚಾರ. ಅರಣ್ಯ ಇಲಾಖೆ ಕಾಯ್ದೆಯಡಿ ಮರಣೋತ್ತರ ಪರೀಕ್ಷೆ ಕೂಡ ಮಾಡಲಾಗಿದೆ. ಹುಲಿರಿ ರಾಷ್ಟ್ರ ಪ್ರಾಣಿ,
ಅದಕ್ಕೊಂದು ಕಿಂಚಿತ್ತು ಬೆಲೆ ಕೊಡದೇ ಇರುವಂತಹ ಸರ್ಕಾರ ಅಂತ ವಿರೋಧ ಪಕ್ಷದ ನಾಯಕರು. ನೋಡಿ, ಇಡೀ ದೇಶದಲ್ಲೇ ಎರಡನೇ ಪ್ಲೇಸ್ ಇರುವಂತದ್ದು, ಹುಲಿ ಜಾಸ್ತಿ ಇರುವಂತದ್ದು ನಮ್ಮ ಕರ್ನಾಟಕ. ಅಂಥ ಕರ್ನಾಟಕದಲ್ಲೇ ಒಂದು ಹುಲಿ ಯೋಜನೆಯನ್ನ ಮಾಡಿಕೊಂಡು ಅದನ್ನೊಂದು ಸರಿಯಾಗಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನ್ ಹೇಳಬೇಕು? ಹುಲಿನಾಡು ಚಾಮರಾಜನಗರದಲ್ಲಿ ದುರಂತ ಸಂಭವಿಸಿದೆ. ಎಂಎಂ ಹಿಲ್ಸ್ ನಲ್ಲಿ 5 ಹುಲಿಗಳು ದಾರುಣವಾಗಿ ಸಾವನ್ನಪ್ಪಿವೆ. ವಿಷಪ್ರಾಶನದಿಂದಾಗಿ ಸಾವನ್ನಪ್ಪಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. 2 ದಿನಗಳ ಹಿಂದೆ ಹುಲಿ ಸಾವನ್ನಪ್ಪಿರುವಂತಹ ಸಾಧ್ಯತೆ ಇದೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬರ್ತಾ ಇರುವಂತಹ ವಿಚಾರ. ಅರಣ್ಯ ಇಲಾಖೆ ಕಾಯ್ದೆಯಡಿ ಮರಣೋತ್ತರ ಪರೀಕ್ಷೆ ಕೂಡ ಮಾಡಲಾಗಿದೆ. ಹುಲಿ ರಾಷ್ಟ್ರ ಪ್ರಾಣಿ, ಅದಕ್ಕೊಂದು ಕಿಂಚಿತ್ತು ಬೆಲೆ ಕೊಡದೇ ಇರುವಂತಹ ಸರ್ಕಾರ ಅಂತ ವಿರೋಧ ಪಕ್ಷದ ನಾಯಕರು. ನೋಡಿ, ಇಡೀ ದೇಶದಲ್ಲೇ ಎರಡನೇ ಪ್ಲೇಸ್ ಇರುವಂತದ್ದು, ಹುಲಿ ಜಾಸ್ತಿ ಇರುವಂತದ್ದು ನಮ್ಮ ಕರ್ನಾಟಕ. ಅಂಥ ಕರ್ನಾಟಕದಲ್ಲೇ ಒಂದು ಹುಲಿ ಯೋಜನೆಯನ್ನ ಮಾಡಿಕೊಂಡು ಅದನ್ನೊಂದು ಸರಿಯಾಗಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನ್ ಹೇಳಬೇಕು? ಹುಲಿನಾಡು ಚಾಮರಾಜನಗರದಲ್ಲಿ ದುರಂತ ಸಂಭವಿಸಿದೆ. ಎಂಎಂ ಹಿಲ್ಸ್ ನಲ್ಲಿ 5 ಹುಲಿಗಳು ದಾರುಣವಾಗಿ ಸಾವನ್ನಪ್ಪಿವೆ. ವಿಷಪ್ರಾಶನದಿಂದಾಗಿ ಸಾವನ್ನಪ್ಪಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. 2 ದಿನಗಳ ಹಿಂದೆ ಹುಲಿ ಸಾವನ್ನಪ್ಪಿರುವಂತಹ ಸಾಧ್ಯತೆ ಇದೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬರ್ತಾ ಇರುವಂತಹ ವಿಚಾರ. ಅರಣ್ಯ ಇಲಾಖೆ ಕಾಯ್ದೆಯಡಿ ಮರಣೋತ್ತರ ಪರೀಕ್ಷೆ ಕೂಡ ಮಾಡಲಾಗಿದೆ. ಹುಲಿ ರಾಷ್ಟ್ರ ಪ್ರಾಣಿ, ಅದಕ್ಕೊಂದು ಕಿಂಚಿತ್ತು ಬೆಲೆ ಕೊಡದೇ ಇರುವಂತಹ ಸರ್ಕಾರ ಅಂತ ವಿರೋಧ ಪಕ್ಷದ ನಾಯಕರು. ನೋಡಿ, ಇಡೀ ದೇಶದಲ್ಲೇ ಎರಡನೇ ಪ್ಲೇಸ್ ಇರುವಂತದ್ದು, ಹುಲಿ ಜಾಸ್ತಿ ಇರುವಂತದ್ದು ನಮ್ಮ ಕರ್ನಾಟಕ. ಅಂಥ ಕರ್ನಾಟಕದಲ್ಲೇ ಒಂದು ಹುಲಿ ಯೋಜನೆಯನ್ನ ಮಾಡಿಕೊಂಡು ಅದನ್ನೊಂದು ಸರಿಯಾಗಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನ್ ಹೇಳಬೇಕು? ಹುಲಿನಾಡು ಚಾಮರಾಜನಗರದಲ್ಲಿ ದುರಂತ ಸಂಭವಿಸಿದೆ. ಎಂಎಂ ಹಿಲ್ಸ್ ನಲ್ಲಿ 5 ಹುಲಿಗಳು ದಾರುಣವಾಗಿ ಸಾವನ್ನಪ್ಪಿವೆ. ವಿಷಪ್ರಾಶನದಿಂದಾಗಿ ಸಾವನ್ನಪ್ಪಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. 2 ದಿನಗಳ ಹಿಂದೆ ಹುಲಿ ಸಾವನ್ನಪ್ಪಿರುವಂತಹ ಸಾಧ್ಯತೆ ಇದೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬರ್ತಾ ಇರುವಂತಹ ವಿಚಾರ. ಅರಣ್ಯ ಇಲಾಖೆ ಕಾಯ್ದೆಯಡಿ ಮರಣೋತ್ತರ ಪರೀಕ್ಷೆ ಕೂಡ ಮಾಡಲಾಗಿದೆ. ಹುಲಿ ರಾಷ್ಟ್ರ ಪ್ರಾಣಿ, ಅದಕ್ಕೊಂದು ಕಿಂಚಿತ್ತು ಬೆಲೆ ಕೊಡದೇ ಇರುವಂತಹ ಸರ್ಕಾರ ಅಂತ ವಿರೋಧ ಪಕ್ಷದ ನಾಯಕರು. ನೋಡಿ, ಇಡೀ ದೇಶದಲ್ಲೇ ಎರಡನೇ ಪ್ಲೇಸ್ ಇರುವಂತದ್ದು, ಹುಲಿ ಜಾಸ್ತಿ ಇರುವಂತದ್ದು ನಮ್ಮ ಕರ್ನಾಟಕ. ಅಂಥ ಕರ್ನಾಟಕದಲ್ಲೇ ಒಂದು ಹುಲಿ ಯೋಜನೆಯನ್ನ ಮಾಡಿಕೊಂಡು ಅದನ್ನೊಂದು ಸರಿಯಾಗಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನ್ ಹೇಳಬೇಕು? ಹುಲಿನಾಡು ಚಾಮರಾಜನಗರದಲ್ಲಿ ದುರಂತ ಸಂಭವಿಸಿದೆ. ಎಂಎಂ ಹಿಲ್ಸ್ ನಲ್ಲಿ 5 ಹುಲಿಗಳು ದಾರುಣವಾಗಿ ಸಾವನ್ನಪ್ಪಿವೆ. ವಿಷಪ್ರಾಶನದಿಂದಾಗಿ ಸಾವನ್ನಪ್ಪಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. 2 ದಿನಗಳ ಹಿಂದೆ ಹುಲಿ ಸಾವನ್ನಪ್ಪಿರುವಂತಹ ಸಾಧ್ಯತೆ ಇದೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬರ್ತಾ ಇರುವಂತಹ ವಿಚಾರ. ಅರಣ್ಯ ಇಲಾಖೆ ಕಾಯ್ದೆಯಡಿ ಮರಣೋತ್ತರ ಪರೀಕ್ಷೆ ಕೂಡ ಮಾಡಲಾಗಿದೆ. ಹುಲಿ ರಾಷ್ಟ್ರ ಪ್ರಾಣಿ, ಅದಕ್ಕೊಂದು ಕಿಂಚಿತ್ತು ಬೆಲೆ ಕೊಡದೇ ಇರುವಂತಹ ಸರ್ಕಾರ ಅಂತ ವಿರೋಧ ಪಕ್ಷದ ನಾಯಕರು. ನೋಡಿ, ಇಡೀ ದೇಶದಲ್ಲೇ ಎರಡನೇ